ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ತನ್ವಿ ಬಾಲರಾಜ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನೊಂದು ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ನಾನು ಈಗಾಗಲೇ ಹೇಳ್ದಾಗೆ ಲವಿಂಗ್ ಮೈ ಲೈಫ್ ಸೀರೀಸ್ನ ನಾನು 25th ಡೇಸ್ವರೆಗೂ ಅಷ್ಟೇ ಮಾಡ್ತೀನಿ ಅಂತ ಹೇಳಿದ್ದೆ. ವೈ ಬಿಕಾಸ್ ನೀವೆಲ್ಲರೂ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ನ ಕೇಳ್ತಿದ್ದೀರಾ, ಹೇರ್ ಕೇರ್ ವಿಡಿಯೋ ಕೇಳ್ತಿದ್ದೀರಾ, ಹಾಗೆ ನನ್ನ ಸ್ಕಿನ್ ಕೇರ್ ವಿಡಿಯೋ ಕೇಳ್ತಿದ್ದೀರಾ. ಹೀಗೆ ಸುಮಾರು ಕ್ವಶನ್ಸ್ ಕೇಳಿದ್ದೀರಾ, ಹಾಗೆ DMs ಮಾಡಿದ್ದೀರಾ. ಸೊ ಅದೆಲ್ಲ ಮಾಡಬೇಕು ಅಂತಂದರೆ ನಾನು ಈ ಸೀರೀಸ್ನ ಸ್ಟಾಪ್ ಮಾಡಲೇಬೇಕಿತ್ತು. ಯಾಕಂದರೆ ನಾನು ರೆಗ್ಯುಲರ್ ಆಗಿ ಶೂಟಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಎರಡೂ ಮಾಡೋದಕ್ಕಾಗಲ್ಲ. ಸೊ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಆಗಿದೆ ನನ್ನ ದಿನಚರಿ ಹೇಗಿರುತ್ತೆ, ನಾನು ಏನು ಮಾಡ್ತೀನಿ ಶೂಟಲ್ಲಿ, ಅದೇ ನನ್ನ ಫ್ರೀ ಟೈಮಲ್ಲಿ ಹೇಗಿರುತ್ತೆ ಡೇಸ್ ಎಲ್ಲ ನೋಡೇ ಇರ್ತೀರ ವಿಡಿಯೋಸ್ನಲ್ಲಿ. ಸೊ ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ, ನೆಕ್ಸ್ಟ್ ಅಪ್ಡೇಟ್ ಆಗಬೇಕು ಅಂತ ಈ ಸೀರೀಸ್ನ ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ 25th ಡೇಸ್ಗೆ. ಈಗ ಆಲ್ರೆಡಿ ನಾವೆಲ್ಲರೂ 13K ಸಬ್ಸ್ಕ್ರೈಬರ್ಸ್ ಆಗಿದ್ದೀವಿ. ತುಂಬ ಖುಷಿ ಆಗ್ತದೆ. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಟು ಮೀ. ಏನೋ ಒಂಥರ ಖುಷಿ ಆಗುತ್ತೆ ಬಿಕಾಸ್ ಐ ಸ್ಟಾರ್ಟೆಡ್ ವಿತ್ ಐ ಥಿಂಕ್ 900 ಫಾಲೋವರ್ಸ್. ಈಗ ಆಲ್ರೆಡಿ 1 ಮಂತಲ್ಲಿ ತುಂಬ ಚೇಂಜಸ್ ಆಗಿದೆ. ಆ ಸೀರೀಸ್ ಮಾಡೋದ್ರಿಂದ ನನ್ನಲ್ಲಿ ನಾನು ತುಂಬ ಪಾಸಿಟಿವಿಟಿ ಕಂಡ್ಕೊಂಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಸುಮಾರು ಜನ ಕೇಳಿದ್ರಿ ಭಗವದ್ಗೀತಾ ಹೇಗೆ ಓದಬೇಕು, ಏನು ಮಾಡಬೇಕು ಅಂತ. ನಾನು ಇನ್ನೂ ಸ್ವಲ್ಪ, ನನಗೂ ಅದು ಹೊಸದಾಗಿರೋದ್ರಿಂದ ಇನ್ನೂ ತಿಳ್ಕೊಳ್ಳೋದಿದೆ. ಒನ್ಸ್ ಐ ಆಮ್ ಡನ್, ಓಕೆ ನಾನು ಓದೋದಕ್ಕೆ ಶುರು ಮಾಡಬೇಕು ಅಂತ ಅಂದ್ಕೊಳ್ತೀನೋ, ಸೊ ಖಂಡಿತ ನಿಮ್ಮೆಲ್ರಿಗೂ ನಾನು ತಿಳಿಸ್ತೀನಿ ಹೀಗೆ ಮಾಡಿ ಅಲ್ಲ ಹೀಗೆ ಅಂತ. ಸೊ ಸ್ಟೇ ಟ್ಯೂನ್ಡ್, ಹೀಗೆ ನೋಡ್ತಾ ಇದ್ದೀನಿ ನನ್ನ ವೀಡಿಯೋಸ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಲವ್ ಯು ಆಲ್.